ಅಬಕಾರಿ ಡಿಸಿ ಮೇಲೆ ಲೋಕಾಯುಕ್ತ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವರ ಹೆಸರಿರುವ ಬಗ್ಗೆ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ಹೆಸರು ಪ್ರಸ್ತಾಪ ಆಗ್ತಾ ಇದ್ದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ಹೆಸರಿರೋದ್ರು ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ಅವರ ಕೆಲಸವನ್ನ ಮಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಬಕಾರಿ ಡಿಸಿ ಮೇಲೆ ಸರ್ ಅವರು ಒಂದು 2 ಕೋಟಿ ಲಂಚ ಇಸ್ಕೊಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ ಸರ್ ಲೋಕಾಯುಕ್ತ ರೈಡ್ ಆಗಿದೆ ಸರ್. ಇಲ್ಲಿ ಅಬಕಾರಿ ಡಿಸಿ ಮೇಲೆ ಸರ್ ಅವರು ಒಂದು 2 ಕೋಟಿ ಲಂಚ ಇಸ್ಕೊಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ ಅಬಕಾರಿ ಡಿಸಿ ಮೇಲೆ ಲೋಕಾಯುಕ್ತ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವರ ಹೆಸರಿರುವ ಬಗ್ಗೆ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ಹೆಸರು ಪ್ರಸ್ತಾಪ ಆಗ್ತಾ ಇದ್ದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ಹೆಸರಿರೋದ್ರು ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ಅವರ ಕೆಲಸವನ್ನ ಮಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ರೈಡ್ ಆಗಿದೆ ಸರ್. ಇಲ್ಲಿ ಅಬಕಾರಿ ಡಿಸಿ ಮೇಲೆ ಸರ್ ಅವರು ಒಂದು 2 ಕೋಟಿ ಲಂಚ ಇಸ್ಕೊಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ ಸರ್ ಲೋಕಾಯುಕ್ತ ರೈಡ್ ಆಗಿದೆ ಸರ್. ಇಲ್ಲಿ ಅಬಕಾರಿ ಡಿಸಿ ಮೇಲೆ ಸರ್ ಅವರು ಒಂದು 2 ಕೋಟಿ ಲಂಚ ಇಸ್ಕೊಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ